ಕಡೆ ಅಂತೇಳಿ. ಬಟ್ ಅವ್ರು ಚಿಕ್ಕೋಡಿ ಸಮೀಪ ಆಗ್ಬೋದು, ಅದೇ ಕಾಲಕ್ಕಿಂತ ಗೋಕಾಕಿ ಬೈರೂರ ಸಮೀಪ ಹೋಗೋದು, ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಉಳ್ಕೋಬೋದು. ಏನೋ ಅವ್ರವ್ರ ನೋಡ್ಕೊಂಡು ಹೋಗ್ಬೋದು ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ಅನ್ನೋಂಥದ್ದು. ಬಟ್ ಈಗ ಮೊದಲ ಹಲವು ವರ್ಷಗಳ, ಒಂದಲ್ಲ ಎರಡಲ್ಲ, 2-3 ಅಥವಾ 4 ದಶಕಗಳಿಂದ, ಹೆಚ್ಚು ಕಡಿಮೆ ಗೋಕಾಕ್ 4 ದಶಕಗಳಿಂದ ಕೆಲಸ ಬಂದ್ರೆ, ಚಿಕ್ಕೋಡಿ ಅದು 2-3 ದಶಕಗಳಿಂದ ಜಿಲ್ಲಾ ಕೆಲಸ ಬಂದಿದ್ದಾವೆ. ಇತ್ತೀಚೆಗೆ ಅಥಣಿ ಮತ್ತು ಬೈಲಹೊಂಗದವರು ತಮ್ಮ ಧ್ವನಿಯನ್ನು ದೂಡದಾಗಿ ಮಾಡ್ತಾಯಿದ್ದಾರೆ, ಫೋರ್ಸ್ ಮಾಡಿ ಹೇಳ್ತಾ ಇದ್ದಾರೆ, ಮಾಡೋ ಜಿಲ್ಲಾ ಒಡಿದಾಗ ನಮಗೆ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ನಾವು ಆಗಿರಬೇಕು ಅಂತಿಲ್ಲ ಆ ಧ್ವನಿಯಲ್ಲೇ. ಬಟ್ನಲ್ಲ ಇವು ಕಾಲ್ತೊಡರಾಗದಂಗೆ ಇವೆರಡು ಜಿಲ್ಲೆ ಘೋಷಣೆ ಆಗಲಿ, ಜೊತೆಗೆ ಅದ್ರ ಬಗ್ಗೆ ಪರಿಗಣನೆ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಮತ್ತು ಈಗಾಗಲೇ ಎಲ್ಲರೂ ಗೊತ್ತಿದ್ದ ವಿಷಯ ಅದ ಏನಪ್ಪ ಅಂತಂದ್ರೆ, ಈಗಾಗಲೇ ಪಾಲ್ಚನ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಅವ್ರನ್ನೂ ಮಾಡೋಣ ಇದನ್ನೆಲ್ಲ ಮಾಡಿರಿ. ಅದರ ಮೊದಲು ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು ಎಲ್ಲ ಶಾಸಕರ ಅಭಿಪ್ರಾಯ. ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಶಾಸಕರು ಜೊತೆಗೆ ಉಸ್ತುವಾರಿಯವರು ಇನ್ನಷ್ಟು ಒತ್ತಡ ಹಾಕಬೇಕು. ಯಾಕಂತಂದ್ರೆ ಅವ್ರ ಮನಸ್ಸು ಮಾಡಿ ಇವತ್ತು ಸೇಮ್ ಹಂತಕ್ಕೆ ಬಂದಿದ್ದಾರೆ. ಫಸ್ಟು, ಸೆಕೆಂಡು, ಥರ್ಡ್ 3 ಪೋಸ್ಟ್ನಾಗ ಓಡಾಡ್ತಾ ಇದ್ದಾರೆ. ಅವ್ರ ಮಾತು ಇನ್ನಷ್ಟು ಸಿದ್ದರಾಮಯ್ಯ ಹೆಚ್ಚು ಪ್ರಭಾವಿ ಆಗ್ತದೆ ಅನ್ನೋಂಥದ್ದು ಭಾಳಷ್ಟು ಜನರ ನಂಬಿಕೆ. ಮತ್ತು ಎಲ್ಲರೂ ಗೋಕಾಕ್ ಜನ ಅಂತ ಆಸಕ್ತಿ ನೋಡ್ತಾ ಇದ್ದಾರೆ. ಅದಕ್ಕೆ ಚಿಕ್ಕೋಡಿ ಅವರು ಸಹಿತ, ಯಾಕಂದರೆ ಚಿಕ್ಕೋಡಿ ಭಾಗದಲ್ಲಿ ಅವ್ರ ಮಗಳನ್ನೇ ಇವತ್ತು MP ಇರೋದ್ರಿಂದಾಗೆ ಸಹಜವಾಗಿ ಅವ್ರ ಮೇಲೆ ಭರವಸೆ ಅದ, ಮಾಡ್ತಾರೆ ಈ ಸಲ. ಯಾಕಂದ್ರೆ ಅವ್ರಿಗೂ ಒಂದು ಶಾಶ್ವತ ರಾಜಕೀಯ ನೆಲೆ ಆಗ್ತದೆ ಇದರಿಂದ ಎರಡೂ ಭಾಗದಲ್ಲಿ ಅನ್ನುವಂಥದ್ದು ಜನ ಮಾತಾಡುವಂಥ ಮಾತು. ಇದನ್ನು ಯಾವ ರೂಪದಲ್ಲೇ ಇದನ್ನು ಪ್ರಸ್ತುತಪಡಿಸ್ಬೇಕು ಗೊತ್ತಿಲ್ಲ. ಬಟ್ ನಡೆಯುವಂಥ ಘಟನೆ ಮುಂದೆ ಇಟ್ಟಿದ್ದೀನಿ. ಬಟ್ ಜಿಲ್ಲಾ ಆದಷ್ಟು ಲಘುನ ಘೋಷಣೆ ಆಗಲಿ, ಜಲ್ದಿನ ಘೋಷಣೆ ಆಗಲಿ ಅನ್ನೋದು ಎಲ್ಲ ಜನರ ಮನದಾಳದ ಒಂದೇ ಬಯಕೆ. ಚಿಕ್ಕೋಡಿ ಗೋಕಾಕ್ ಜಿಲ್ಲೆ 31ರೊಳಗಾಗಲಿ, ಡಿಸೆಂಬರ್ 31ರೊಳಗಾಗಲಿ ಅನ್ನೋದು ಪ್ರಬಲ ಆಕಾಂಕ್ಷೆ. ಇನ್ನೇನು ಮಾಡ್ತಾರೆ ಸಿದ್ದರಾಮಯ್ಯನವರು, ಉಳಿದ ಶಾಸಕರು ಅನ್ನೋದನ್ನು ಸಭೆಯ ನಂತರ ಮಾತಾಡ್ರೆ ಆಯ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.